BBMP ಅವರು ಬೆಂಗಳೂರಿಗರಿಗೆ ನಿಮಗೇನಾದ್ರು ಪ್ರಾಬ್ಲಮ್ ಆದರೆ ಎಕ್ಸ್ ಖಾತೆಯಲ್ಲಿ ನಮಗೆ ದೂರು ಕೊಡಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ರು. ಯಾರ್ಯಾರು ದೂರು ಕೊಡ್ತಾರೋ ಅವ್ರನ್ನೆಲ್ಲ ಎಕ್ಸ್ ಖಾತೆಯಲ್ಲಿ ಬ್ಲಾಕ್ ಮಾಡ್ತಾ ಬರ್ತಾ ಇದ್ದಾರೆ. ಉತ್ತರನೇ ಇಲ್ಲ, ಯಾಕೆಂದರೆ ಕೆಲಸ ಮಾಡೋಕ್ಕಾಗ್ತಾ ಇಲ್ವಲ್ಲ ಅದಕ್ಕೆ. ಸೊ BBMP ಅವರು ಕೊಟ್ಟಿರ್ತಕ್ಕಂಥ ಈ ಬ್ಲಾಕ್ ಭಾಗ್ಯ ಏನು, ಬನ್ನಿ ನೋಡೋಣ. ಶೇಮ್ ಶೇಮ್ ಬಿಬಿಎಂಪಿ ಶೇಮ್. ರಸ್ತೆ ಗುಂಡಿ ಬಗ್ಗೆ ದೂರು ಕೊಟ್ಟವರ ಖಾತೆ ಬ್ಲಾಕ್. ಬಿಬಿಎಂಪಿ ಐಟಿ ಸೆಲ್ ವಿರುದ್ಧ ರೊಚ್ಚಿಗೆದ್ದ ಜನರು. ಬಿಬಿಎಂಪಿಗೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಸಾರ್ವಜನಿಕರು ಎಕ್ಸ್ ಖಾತೆಯಲ್ಲಿ ಬಿಬಿಎಂಪಿಗೆ ದೂರು ನೀಡಿದ್ರೆ ದೂರು ಕೊಟ್ಟವರ ಖಾತೆಯನ್ನೇ ಬ್ಲಾಕ್ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಬಿಎಂಪಿಯ ಐಟಿ ಸೆಲ್ ವಿಭಾಗದ ಈ ನಡೆಗೆ ಬೆಂಗಳೂರಿನ ನಾಗರಿಕರು ನಿಗಿ ನಿಗಿ ಅಂತಿದ್ದಾರೆ. ಈ ಥರ ಟಾರ್ಗೆಟ್ ಮಾಡೋದು ಸರಿ ಇಲ್ಲ ಸರ್. ಅವರ ದೂರುಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವನು ಸಾಫ್ಟ್ ಬಿಹೇವ್ ಮಾಡಿ ಒಂದು ದೂರು ಬಂದಿರೋದ್ರಿಂದ ಅದ್ರ ಮೇಲೆ ಕ್ರಮ ಆಗ್ತಾವಾಗ ಸರ್. ಆಕ್ರೋಶ ಇದೆ, ಆಮೇಲೆ ಕೆಲವ್ರಿಗೆ ಭಯನೂ ಇದೆ ಸರ್. ದೂರು ಕೊಡೋಕ್ಕೂ ಭಯ ಇದೆ, ಕೆಲವರಿಗೆ ಆಕ್ರೋಶನೂ ಇದೆ, ಭಯನೂ ಇದೆ ಸರ್. ಬ್ಲಾಕ್ ವಿಚಾರ ಅದು ಅಧಿಕಾರಿಗಳು ಅದನ್ನು ತಗೊಂಡು ಗಮನಕ್ಕೆ ತಗೊಂಡು ಮಾಡಬೇಕಾಗಿರೋದು ಅವ್ರದ್ದು ಇದು ಕ್ರಮ ಇರೋದು. ಅದು ಗಮನಕ್ಕೆ ಅವ್ರು ತೊಗೊಂಡಿಲ್ದ ಅದು ಬ್ಲಾಕ್ ಲಿಸ್ಟಿಗೆ ಹಾಕೋದು ಆದಷ್ಟು ದೊಡ್ಡ ಕ್ರಮ. ಇನ್ನು ಜನಗಳು ಏನು ಮಾಡ್ತಾರೆ, ಪಬ್ಲಿಕ್ ರೊಚ್ಚಿಗೆ ಎತ್ಕೊಂಡ್ಬಂದು ನಿಮಗೆ ಇದು ಮಾಡ್ತಾರೆ. ಈ ಥರ ಟ್ವಿಟ್ಟರೆಲ್ಲ ಹಾಕ್ತಿರ್ತಾರೆ, ಫೋಟೋಗಳು ಹಿಡಿದಾಕ್ತಾರೆ. ಅದನ್ನೆಲ್ಲ ನೀವು ಬ್ಲಾಕ್ ಮಾಡ್ಕೊಂಡು ಹೋದ್ರೆ ಮತ್ತು ಪಬ್ಲಿಕ್ಕಿಂದ ನೀವು ಏನು ರೆಸ್ಪಾನ್ಸ್ ತೊಗೊತೀರಾ? ಪಬ್ಲಿಕ್ಕಿಂದ ರೆಸ್ಪಾನ್ಸ್ ತೊಗೊಬೇಕಂದ್ರೆ ನೀವೇನೋ ಒಂದು ಕೊಡಬೇಕಲ್ಲ. ನಾವು ಕೊಡೋದನ್ನ ನೀವು ತೊಗೊಂಡು ಅದನ್ನು ರೆಡಿ ಮಾಡೋಕ್ಕೆ ಇದಿಲ್ಲ ಅಂದಮೇಲೆ ನೀವೇನಕ್ಕೆ BBMPಯಲ್ಲಿ ಅಧಿಕಾರಿಗಳು ನಿಂತ್ಕೊಂಡು ಏನು ಮಾಡ್ತಾಯಿದ್ದೀರಾ ಕೆಲಸಗಳನ್ನ? ಬೆಂಗಳೂರಿಗರು ಯಾವುದೇ ಸಮಸ್ಯೆಗಳಿಗೆ ಪಾಲಿಕೆಯ ಎಕ್ಸ್ ಖಾತೆಗೆ ಟ್ಯಾಗ್ ಮಾಡಿ ಪಾಲಿಕೆಯ ಗಮನಕ್ಕೆ ತರ್ತಾರೆ. ಹೀಗೆ ರಸ್ತೆ ಸರಿ ಮಾಡಿ ಕೊಡಿ ಅಂತ ನೀತು ಅನ್ನೋ ಮಹಿಳೆ ಟ್ವೀಟ್ ಮಾಡಿದ್ರು. ಇದಕ್ಕೆ ಬಿಬಿಎಂಪಿ ಎಕ್ಸ್ ಖಾತೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನೀತು ಅವರ ಖಾತೆಯನ್ನ ಬ್ಲಾಕ್ ಮಾಡಿ ದೂರು ಕೊಟ್ರೆ ನಿಮ್ಮನ್ನ ಬ್ಲಾಕ್ ಮಾಡ್ತೀವಿ ಅನ್ನೋ ಮನಸ್ಥಿತಿಯನ್ನ ತೋರಿಸಿದೆ. ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸಬೇಕಿದ್ದ ಬಿಬಿಎಂಪಿಯ ಐಟಿ ಸೆಲ್ ವಿಭಾಗ ಯಾರು ದೂರು ಕೊಡ್ತಾರೆ ಅಂತವರನ್ನೇ ಬ್ಲಾಕ್ ಮಾಡ್ತಾ ಇದೆ. ಬಿಬಿಎಂಪಿಯ ಈ ನಡೆಗೆ ವ್ಯಾಪಕ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಸಾರ್ವಜನಿಕರ ದೂರುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಈ ಐಟಿ ವಿಭಾಗ ಇರಬೇಕು ಅಂತ ಹೇಳಿ ಜನ ಕಿಡಿಕಾರ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಬಗ್ಗೆ ಏನು ಕ್ರಮವನ್ನು ತೆಗೆದುಕೊಳ್ತಾರೆ, ಏನು ಸಮಜಾಯಿಷಿಯನ್ನು ಕೊಡ್ತಾರೆ, ಕಾದು ನೋಡಬೇಕಾಗಿದೆ. ಕೇವಲ ನೀತು ಖಾತೆ ಮಾತ್ರವಲ್ಲ, ಬೇರೆಯವರ ಖಾತೆಯನ್ನು ಬ್ಲಾಕ್ ಮಾಡಲಾಗಿದೆ. ಯಾವುದೇ ದೂರುಗಳಿದ್ರೂ ಸಾಮಾಜಿಕ ಜಾಲತಾಣಗಳ ಮೂಲಕ ನಮ್ಮ ಗಮನಕ್ಕೆ ತನ್ನಿ ಅಂತ DCM ಬಿಬಿಎಂಪಿ ಕಮಿಷನರ್ ಹೇಳ್ತಾರೆ. ಆದರೆ ಇದೀಗ ಎಕ್ಸ್ ಖಾತೆ ಮೂಲಕ ಗಮನಕ್ಕೆ ತಂದವರ ಖಾತೆಯನ್ನ ಬ್ಲಾಕ್ ಮಾಡ್ತಿರೋ ಬಿಬಿಎಂಪಿ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಬಿಬಿಎಂಪಿ ಐಟಿ ಸೆಲ್ ವಿಭಾಗಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಏನು ಸಮಜಾಯಿಷಿ ಕೊಡ್ತಾರೆ, ಕಾದು ನೋಡಬೇಕಿದೆ. ಪ್ರಕಾಶ್ ಶ್ರೀರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.